ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಡರ್ಮಿಕೆಮ್ ಒಸಿ ಪ್ಲಸ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಡರ್ಮಿಕೆಮ್ ಒಸಿ ಪ್ಲಸ್ ಅನ್ನುವಂಥ ಇದರ ಒಂದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಸ್ನೇಹಿತರೆ. ಸೊ ಇದರ ಒಂದು ಕಂಪ್ನಿ ಬಂದುಬಿಟ್ಟು ನಿಮಗೆ ಒಂದು ಅಲ್ಕೇಮ್ ಕಂಪ್ನಿದು. ಅಲ್ಕೇಮ್ ಇದು ಮಾರ್ಕೆಟೆಡ್ ಬೈ ಅಲ್ಕೇಮ್. ಇದು ಬಂದುಬಿಟ್ಟು ಇದು ಜೆನ್ರಿಕ್ ಆಗುತ್ತೆ ಮೆಡಿಸಿನ್. ನಿಮಗೆ ಒಂದು 50% 60% ಈ ಒಂದು ಮೆಡಿಸಿನ್ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಒಂದು ಮಾರ್ಕೆಟೆಡ್ ಬೈ ಬಂದುಬಿಟ್ಟು ನಿಮಗೆ ಅಲ್ಕೇಮ್. ಸೊ ಅಲ್ಕೇಮ್ ಮಾರ್ಕೆಟ್ ಬೈ ಮಾಡಿದರೆ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಶ್ರೀರಾಮ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಇದರ ಒಂದು 50 ಗ್ರಾಮ್ ಅಂತಂದರೆ ಇದು ಅವೈಲೇಬಲ್ 50 ಗ್ರಾಮ್ ಇದೆ. ನಿಮಗೆ 50 ಗ್ರಾಮಿಗೆ ನಿಮಗೆ ಒಂದು 84 ರೂಪಾಯಿಗೆ ಸಿಗುತ್ತೆ. ಒಂದು 50 ಗ್ರಾಮಿಗೆ ನೀವು ಬೇಕಂತಂದ್ರೆ ನಿಮಗೆ ಆಫರಲ್ಲಿ ಕೂಡ ನಿಮಗೆ ಸಿಗುತ್ತದೆ. ಒಂದು 50, 60, 40 ರೂಪಾಯಿ ಒಳಗೆ ಈ ಒಂದು ಕ್ರೀಮ್ ಏನಾಗುತ್ತೆ ನಿಮಗೆ ಸಿಗುತ್ತೆ. ಇದನ್ನು ಓಪನ್ ಮಾಡೋಣ. ಸೊ ಒಳಗೆ ಏನಿಲ್ಲ ಅಂತ ನೋಡೋಣ. ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿ ಬಾಕ್ಸಲ್ಲಿ ಏನೋ ಒಂದು ಯಾವುದೇ ರೀತಿ ಒಂದು ಪೇಪರ್ ಕೊಟ್ಟಿಲ್ಲ, ಒಂದು ಟ್ಯೂಬನ್ನು ಕೊಟ್ಟಿದ್ದಾರೆ 50 ಗ್ರಾಮ್ ಒಂದು ನೋಡಲಿಕ್ಕೆ ನಿಮಗೆ ಈ ರೀತಿ ಸಿಗ್ತದೆ. ಸೊ ಇದು ಕೂಡ ಒಂದು ಸೀಲ್ಡ್ ಒಂದು ಆಯಿಂಟ್ಮೆಂಟ್ ಆಗಿರುತ್ತೆ. ಸೊ ಇದು ಕೂಡ ಸೀಲ್ಡ್ ಆಯಿಂಟ್ಮೆಂಟ್ ಆಗಿದೆ. ಸೊ ನಿಮಗೆ ತೋರಿಸಿದೆಲ್ಲ ಈ ರೀತಿ ಸೀಲ್ಡ್ ಒಂದು ಆಯಿಂಟ್ಮೆಂಟ್ ಆಗುತ್ತೆ. ಇದರ ಒಂದು ಕಾಂಪೋಸಿಷನ್ ನೋಡೋದಾದ್ರೆ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಅಂದರೆ ಮಾಲಿಕ್ಯೂಲ್ ನೇಮ್ ಕಾಂಪೋಸಿಷನ್ ನೋಡೋದಾದ್ರೆ 3 ಥರದ ಸ್ನೇಹಿತರೆ. ಒಂದನೇದು ಬಂದುಬಿಟ್ಟು ಒಂದು ಕ್ಲೋಬೆಟಸಾಲ್ ಪ್ರೊಪೋಷನೇಟ್, ನಿಯೋಮೈಸಿನ್ ಸಲ್ಫೇಟ್, ಮೈಕೊನಜೋಲ್ ನೈಟ್ರೇಟ್ ಮತ್ತು ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿದ್ದಾರೆ. ಇದ್ರ ಕಲರ್ ಬಂದುಬಿಟ್ಟು ಒಂದು ಕಿನೋಲಿನ್ ಯೆಲ್ಲೋ ಸೂಪ್ರಾ, ಟಾಟಾರ್ಜಿನ್ ಸೂಪ್ರಾ ಅನ್ನುವಂಥ ಒಂದು ಕಲರ್ಸಿಂಗ್ ಆ್ಯಡ್ ಮಾಡಿದ್ದಾರೆ. ಮತ್ತು ಇದು ಬಂದುಬಿಟ್ಟು ನಿಮಗೆ ಅಂದ್ರೆ ಈ ಒಂದು ಕಾಂಪೋಸಿಷನನ್ನು ಇದಕ್ಕೆಲ್ಲ ಯೂಸ್ ಮಾಡ್ತಾ ಅಂದರೆ ಈ ಒಂದು ಕಂಟೆಂಟ್ ಮಾಲಿಕ್ಯೂಲ್ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲೇದು ಬಂದುಬಿಟ್ಟು ಕ್ಲೋಬೆಟಸಾಲ್ ಪ್ರೊಪೋಷನೇಟ್ ಬಂದುಬಿಟ್ಟು ಇದೊಂದು ಸ್ಟಿರಾಯ್ಡಾಗಿ ಕೆಲಸ ಮಾಡುತ್ತೆ. ಅಂದರೆ ಬೇಗ ಆ್ಯಕ್ಷನ್ ಏನುತ್ತೆ ಬೇಗ ಕಡಿಮೆ ಮಾಡೋಂಗೆ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಯೋಮೈಸಿನ್ ಸಲ್ಫೇಟ್ ಬಂದುಬಿಟ್ಟು ನಿಮಗೆ ಒಂದು ಆ್ಯಂಟಿಬಯೋಟಿಕ್ ಕೆಲಸ ಮಾಡ್ತಂದ್ರೆ ಏನಾದರೂ ಒಂದು ಬ್ಯಾಕ್ಟೀರಿಯಾ ಗ್ರೋತ್ ಇತ್ತಂದ್ರೆ ಮತ್ತು ಅದನ್ನು ಕಿಲ್ ಮಾಡುತ್ತೆ ಈ ಒಂದು ನಿಯೋಮೈಸಿನ್ ಸಲ್ಫೇಟ್. ನೆಕ್ಸ್ಟ್ ಬಂದುಬಿಟ್ಟು ಮೈಕೊನಜೋಲ್ ನೈಟ್ರೇಟ್ ಅಂತಂದರೆ ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ. ಏನಾದರೂ ಫಂಗಲ್ ಇತ್ತಂತಂದರೆ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಈ ರೀತಿಯಾಗಿ 3 ಒಂದು ಕಾಂಬಿನೇಷನ್ ಇರುವಂಥ ಒಂದು ಬೆಸ್ಟ್ ಆಯಿಂಟ್ಮೆಂಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವ ಕೆಟಗರಿಯಲ್ಲಿ ಬರುತ್ತಂದ್ರೆ ಶೆಡ್ಯೂಲ್ H ಪ್ರಿಸ್ಕ್ರಿಪ್ಷನ್ ಶೆಡ್ಯೂಲ್ H ಕೆಟಗರಿಯಲ್ಲಿ ಈ ಒಂದು ಮೆಡಿಸಿನ್ಸ್ ನಿಮಗೆ ಬರುತ್ತೆ. ಮತ್ತೇನು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ನೋಡಿದ್ರೆ ಮುಂದುವರೆ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತು ಅಂದರೆ ಇದರ ಒಂದು ಯೂಸಸ್ ಅಂತಂದರೆ ನೋಡೋದು ಸ್ನೇಹಿತರೆ, ಇದರ ಒಂದು ಬೆನಿಫಿಟ್ಸ್ ನೋಡಿದ್ರೆ ಮೇನ್ಲಿ ಇದು ಬಂದುಬಿಟ್ಟು ಇದು ವೇರಿಯಸ್ ಟೈಪ್ಸ್ ಆಫ್ ಸ್ಕಿನ್ ಇನ್ಫೆಕ್ಷನಿಗೆ ಬರ್ತದೆ. ಅಂದರೆ ಸ್ಕಿನ್ ಇನ್ಫೆಕ್ಷನ್ ಇತ್ತು ಅಂದರೆ ಯಾವುದೇ ರೀತಿಯ ಒಂದು ಸ್ಕಿನ್ ಇನ್ಫೆಕ್ಷನ್ ಅಂತಂದರೆ ಈ ಒಂದು ಸ್ಕಿನ್ ಇನ್ಫೆಕ್ಷನ್ಗೆ ಈ ಒಂದು ಆಯಿಂಟ್ಮೆಂಟ್ ಏನಿದೆಲ್ಲ ಡರ್ಮಿಕೆಮ್ OC ಪ್ಲಸ್ ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಇದು ಕಡಿಮೆ ಮಾಡ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸ್ಕಿನ್ ಇನ್ಫೆಕ್ಷನ್ ಅಂತಂದರೆ ಒಂದು ರೆಡ್ನೆಸ್, ಸ್ವೆಲ್ಲಿಂಗ್, ಇನ್ಫ್ಲಮೇಷನ್ ಮತ್ತು ಈಚಿಂಗ್ ಈ ರೀತಿ ಆಗಿರ್ಬೋದು. ಇದೊಂದು ಇನ್ಫೆಕ್ಷನ್ ಅಂದರೆ ಇದು ಯಾವುದೇ ರೀತಿ ಆದರೂ ಕೂಡ ನೀವು ಏನಾಗಬೇಕು ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇದರ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದ್ರೆ ಮೊದಲಿಗೆ ಏನು ಮಾಡ್ಬೇಕು, ಕೈಗಳನ್ನು ಸ್ವಚ್ಛ ಕೈಗಳನ್ನು ಏನು ಮಾಡ್ಬೇಕು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಚ್ಚಿದ ಮೇಲೂ ಆಯಿತು, ಹಚ್ಚೋಕ್ಕಿಂತ ಮುಂಚೆನೂ ಆಯಿತು ಈ ಒಂದು ಕ್ರೀಮನ್ನು ಏನು ಮಾಡೋಕೆ ಚೆನ್ನಾಗಿ ವಾಶ್ ಹ್ಯಾಂಡ್ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನು ಒಂದು ಕ್ರೀಮನ್ನು ಸ್ವಲ್ಪ ಒಂದು ಈ ಕ್ರೀಮನ್ನು ತೆಗೆದುಕೊಂಡು ಇಷ್ಟು ಕ್ರೀಮನ್ನು ನೀವು ತೆಗೆದುಕೊಂಡು ಇದನ್ನೇನು ಮಾಡ್ಬೇಕಂದ್ರೆ ನೀವು ಎಲ್ಲೇ ಒಂದು ಎಫೆಕ್ಟೆಡ್ ಏರಿಯಾ ಇರ್ತಲ್ಲೋ ಆ ಒಂದು ಎಫೆಕ್ಟೆಡ್ ಏರಿಯಲ್ಲಿ ಒಂದು ತಿನ್ನ ಲೇಯರ್ ಆಗಿ ಇದನ್ನೇನು ಮಾಡ್ಬೇಕು ಹಚ್ಚಬೇಕಾಗತ್ತೆ. ದಪ್ಪ ಲೇಯರ್ ಅಲ್ಲ, ದಪ್ಪಗೆ ಹಚ್ಚಂಗಿಲ್ಲ. ಒಂದು ಕ್ರೀಮನ್ನು ಒಂದು ತಿನ್ನ ಲೇಯರ್ ಆಗಿ ನಿಮ್ಗೆ ತಿನ್ನ ಲೇಯರ್ ಕಾಣ್ತಿರ್ಬೇಕು, ದಪ್ಪಗೆ ಮತ್ತು ಹಚ್ಚಾಕೋಬಿಡು. ತಿನ್ನ ಲೇಯರ್ ಆಗಿ ಇದನ್ನು ರಬ್ ಮಾಡಬೇಕಾಗತ್ತೆ, ಮಸಾಜ್ ಮಾಡ್ಕೊಂಡು ಹಚ್ಚಬೇಕಾಗತ್ತೆ. ಈ ಒಂದು ಕ್ರೀಮ್ ಹಚ್ಚಿ ದಿನಕ್ಕೆ ಈ ರೀತಿಯ ದಿನಕ್ಕೆ ಒಂದು 2 ಸಲ ಮಾಡಿದ್ರೆ ಸಾಕು. ನಿಮ್ಮ ಒಂದು ಏನಾಗುತ್ತೆ ಅದು ಒಂದು ಡಿಸೀಸಸ್ ಇದ್ದರೆ ಆ ಒಂದು ಇನ್ಫೆಕ್ಷನ್ ಇತ್ತಂದರೆ ಸ್ಕಿನ್ ಇನ್ಫೆಕ್ಷನ್ ಇದ್ದರೆ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸೈಡ್ ಎಫೆಕ್ಟನ್ನು ನೋಡಿದ್ರೆ ಒಂದೇದು ಬಂದುಬಿಟ್ಟು ಈಚಿಂಗ್ ಇರುತ್ತೆ, ರೆಡ್ನೆಸ್ ಇರುತ್ತೆ, ಡ್ರೈನೆಸ್ ಇರುತ್ತೆ, ಒಂದು ಬರ್ನಿಂಗ್ ಸೆನ್ಸೇಷನ್ ಈ ರೀತಿ ಇರುತ್ತೆ ಸೈಡ್ ಎಫೆಕ್ಟು. ಸೊ ಈ ಒಂದು ಸೈಡ್ ಎಫೆಕ್ಟ್ ನಿಮಗೆ ಕಾಣ್ತಾ ಇದ್ದರೆ ಏನು ಮಾಡ್ಬೇಕಂತಂದ್ರೆ ನೀವೇನೋ ಡಾಕ್ಟ್ರಿಗೆ ಏನು ಮಾಡ್ಬೇಕು ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಇಚಿಂಗ್, ರೆಡ್ನೆಸ್, ಡ್ರೈನೆಸ್ ಇದ್ದರೂ ಕೂಡ ಈ ಒಂದು ಕ್ರೀಮ್ ಅಪ್ಲೈ ಮಾಡ್ಕೋಬೋದು. ಈ ಅಪ್ಲೈ ಮಾಡ್ಕೊಂಡು ಆದಮೇಲೆ ಸಹ ಏನಾಗುತ್ತೆ ನಿಮ್ಗೆ ಏನಾದರೂ ಒಂದು ಇದು ಏನಾಗ್ತದೆ ಅಂದ್ರೆ ಇನ್ನೂ ಹೆಚ್ಚಿಗೆ ಆಗ್ತಾ ಇದ್ದರೆ ನೀವು ಡಾಕ್ಟರ್ ಭೇಟಿ ಕೊಡೋದು ಉತ್ತಮ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದರ ವಾರ್ನಿಂಗ್ಸ್, ಟಿಪ್ಸ್, ಪ್ರಿಕಾಷನ್ಸ್ ಕೊಡೋದಾದರೆ ಸ್ನೇಹಿತರೆ, ಇದರ ಮೊದಲಿಗೆ ಈ ಒಂದು ಕ್ರೀಮನ್ನು ಆಲ್ಮೋಸ್ಟ್ ಇದನ್ನು ಯಾವುದೇ ಇಂಟರ್ನಲ್ ಯೂಸ್ ಮಾಡೋಂಗಿಲ್ಲ, ಎಕ್ಸ್ಟರ್ನಲ್ ಮಾತ್ರ ಯೂಸ್ ಮಾಡಬೇಕಾಗತ್ತೆ.
ಮತ್ತು ನೀವು ಇದಕ್ಕೆ ಒಂದು ಕ್ರೀಮನ್ನು ಯೂಸ್ ಮಾಡೋಕ್ಕಿಂತ ಮುಂಚೆಗೆ ಏನು ಮಾಡುವಾಗ ಡಾಕ್ಟ್ರು ಅಡ್ವೈಸ್ ತೆಗೆದುಕೊಳ್ಳೋದು ಉತ್ತಮ. ಯಾಕಂತಂದ್ರೆ ಕೆಲವೊಂದು ಪೇಷಂಟ್ಗಳು ಏನಿರ್ತಾವೆ ಬ್ರೆಸ್ಟ್ ಫೀಡಿಂಗ್ ಇರ್ತಾವೆ, ಪ್ರೆಗ್ನೆಂಟ್ ವುಮೆನ್ ಇರ್ತಾವೆ, ಕೆಲವೊಂದಿಷ್ಟು ಪೇಷಂಟ್ಗಳು ಅಲರ್ಜಿಕ್ ರಿಯಾಕ್ಷನ್ ಇರೋದ್ರಿಂದ ಸೊ ಡಾಕ್ಟ್ರ್ ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಈ ಕಣ್ಣು, ಮೂಗು, ಬಾಯಿ ಇವೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಈ ಒಂದು ಕ್ರೀಮ್ ಅಪ್ಲೈ ಮಾಡ್ಕೋಬೇಕಾದ್ರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಡ್ಯೂರೇಷನ್ ಅಂತಂದ್ರೆ ನೀವು ಎಷ್ಟು ಡಾಕ್ಟರ್ ಎಷ್ಟು ಪ್ರಮಾಣ ಹೇಳಿರ್ತಾರೋ, ಅಂದರೆ 1 ವೀಕ್ ಹೇಳ್ತಾರೋ 2 ವೀಕ್ಸ್ ಹೇಳ್ತಾರೋ ಅಷ್ಟೇ ಪ್ರಮಾಣ ಅಷ್ಟೇ ಒಂದು ಡ್ಯೂರೇಷನ್ನ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಇದರ ಒಂದು ಪ್ರಿಕಾಷನ್ಸ್, ವಾರ್ನಿಂಗ್ಸ್, ಟಿಪ್ಸ್ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತಂತಂದು ಏನಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.